ಮಲೆನಾಡು ಕರಾವಳಿ ಭಾಗದಲ್ಲಿ ಮುಂದುವರಿದ ವರುಣಾರ್ಭಟ ಶಿವಮೊಗ್ಗದಲ್ಲಿ ಗುಡ್ಡ ಕುಸಿದು ಒಂದೇ ಕುಟುಂಬದ 3 ದುರ್ಮರಣವನ್ನ ಹೊಂದಿದ್ದಾರೆ. ತೀರ್ಥಹಳ್ಳಿಯ ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ಈ ಘಟನೆ ನಡೆದಿದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ವರುಣಾರ್ಭಟ ಮುಂದುವರೆದಿರುವಂತದ್ದು. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿದು ಒಂದೇ ಕುಟುಂಬದ 3 ದುರ್ಮರಣವನ್ನ ಹೊಂದಿದ್ದಾರೆ. ತೀರ್ಥಹಳ್ಳಿಯ ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ಈ ಘಟನೆ ನಡೆದಿದೆ. 30 ವರ್ಷದ ಮಲ್ಲಿಕಾರ್ಜುನ್, 25 ವರ್ಷದ ನಾಗವೇಣಿ, 4 ವರ್ಷದ ಸಂತೋಷ್ ಸಾವನ್ನಪ್ಪಿದ್ದಾರೆ. ಮಲಗಿದ್ದ ವೇಳೆ ಮನೆ ಮೇಲೆ ಗುಡ್ಡ ಕುಸಿದು ಈ ದುರಂತ ಸಂಭವಿಸಿದೆ. ಇನ್ನು ಸದ್ಯ ಮಣ್ಣಿನಡಿ ಸಿಲುಕಿರುವ ಮೃತದೇಹಗಳ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. ಇನ್ನು ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಭಾರೀ ಮಳೆಯಿಂದ ತೆರವು ಕಾರ್ಯಕ್ಕೆ ತೀವ್ರ ಅಡಚಣೆ ಕೂಡ ಉಂಟಾಗಿದೆ. ತೀರ್ಥಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಣ್ಣಿನಡಿ ಸಿಲುಕಿರುವ ಮೃತದೇಹಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಈಗಾಗಲೇ ಪೊಲೀಸ್ ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇನ್ನು ಗುಡ್ಡ ಕುಸಿತಗೊಂಡು ಸ್ಥಳದಲ್ಲಿಯೇ 3 ಜನ ಸಾವನ್ನಪ್ಪಿದ್ದಾರೆ. ಮಲ್ಲಿಕಾರ್ಜುನ್, ನಾಗವೇಣಿ ಹಾಗೂ ಸಂತೋಷ್ 3 ಜನ ಸಾವನ್ನಪ್ಪಿರುವಂತದ್ದು. ಇನ್ನು ಕರಾವಳಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಇನ್ನು ಈ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿಯೇ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು ಕಂದಾಯ ಇಲಾಖೆಗಳು. ಮೃತದೇಹಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅಂತ ವ್ಯವಸ್ಥೆ 2 ಹಿಟ್ ಹಾಕಿ ತಂದು ಮಾಡಿದ್ವಿ. 2 JCB ತಂದ್ವಿ, ಅದು ಹೋಗೋಕ್ಕಾಗಿಲ್ಲ, ಉಗಿಸ್ಕೊಡ್ತು. ಹಾಗಾಗಿ ಇದು ನಮಗೆ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸು ಒಳ್ಳೆ ಹೆಲ್ಪ್ ಮಾಡಿದ್ರು. ಹಾಗಾಗಿ ಅರ್ಧ ಗಂಟೆ ಅಲ್ಲಿಗೆ 3 ಬಾಡಿ ಸಿಗತ್ತೆ. ಈಗ 3 ಬಾಡಿ ಇದೆಯಲ್ಲ? ಹೌದು, 3 ಜನ ಇದ್ದಾರೆ. ಒಬ್ಬಳು 8 ವರ್ಷದ ಮಗು ಇದೆ, ಒಂದು 30 ವರ್ಷದ ಒಬ್ಬ ಹುಡುಗ ಇದ್ದಾನೆ, ಮತ್ತೊಬ್ಬಳು ಲೇಡೀಸ್ ಇದೆ. ಅಂತ ವ್ಯವಸ್ಥೆ 2 ಹಿಟ್ ಹಾಕಿ ತಂದು ಮಾಡಿದ್ವಿ. 2 JCB ತಂದ್ವಿ, ಅದು ಹೋಗೋಕ್ಕಾಗಿಲ್ಲ, ಉಗಿಸ್ಕೊಡ್ತು. ಹಾಗಾಗಿ ಇದು ನಮಗೆ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸು ಒಳ್ಳೆ ಹೆಲ್ಪ್ ಮಾಡಿದ್ರು. ಹಾಗಾಗಿ ಅರ್ಧ ಗಂಟೆ ಅಲ್ಲಿಗೆ 3 ಬಾಡಿ ಸಿಗತ್ತೆ. ಈಗ 3 ಬಾಡಿ ಇದೆಯಲ್ಲ? ಹೌದು, 3 ಜನ ಇದ್ದಾರೆ. ಒಬ್ಬಳು 8 ವರ್ಷದ ಮಗು ಇದೆ, ಒಂದು 30 ವರ್ಷದ ಒಬ್ಬ ಹುಡುಗ ಇದ್ದಾನೆ, ಮತ್ತೊಬ್ಬಳು ಲೇಡೀಸ್ ಇದೆ. ಅಂತ ವ್ಯವಸ್ಥೆ 2 ಹಿಟ್ ಹಾಕಿ ತಂದು ಮಾಡಿ. ತುಂಬ ದೊಡ್ಡ ಅನಾಹುತ ನಿನ್ನೆ ರಾತ್ರಿ ಬೆಳಗಿನ ಮುಂಜಾನೆ 3:30 ಗಂಟೆಗೆ ನಡೆದಿರುವಂಥದ್ದು. ಈಗಾಗಲೇ ಸಹ ನೋಡಿದ್ದೀರಾ, ಈಗ ನಮ್ಮ ರಮೇಶ್ ಗೌಡ್ರು ಅಂತೇಳಿ ಮನೆ ಇವರು ಪಕ್ಷ ಬಡ್ಡೆ ಕೆಲಸ ಮಾಡ್ತಾರೆ, ಬಡ್ಡೆ ಲೋಟಸ್ ಕೆಲಸ ಮಾಡೋದು. ಆದರೆ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಒಂದು ತಡೆಗೋಡೆ ಸುಮಾರು ಒಂದು 60 ಅಡಿ ಮತ್ತು 25 ಒಂದು ತಡೆಗೋಡೆ ಮಳೆ ಕಾರಣದಿಂದಾಗಿ ಕುಸಿದು ಬಿತ್ತು. ಸುಮಾರು ಒಂದು 20 ಲೇಬರ್ಸ್ಗಳು ಮಣ್ಣು ಕೆಲಸ ಮಾಡುವಂಥ ಇಲ್ಲಿ ಒಂದು ಕುಟುಂಬಗಳಲ್ಲಿ ಪಕ್ಕದಲ್ಲಿ ವಾಸವಾಗಿದ್ದು. ಅದರಲ್ಲಿ 15 ಜನ ಹೊಸಪೇಟೆ ಕಡೆ ಇರುವಂಥದ್ದು, 5 ಜನ ದಾವಣಗೆರೆ ಕಡೆ ಲೇಬರ್ಸ್ ಅವರು ಮಣ್ಣಿನ ಕೆಲಸ ಮಾಡ್ತಾರೆ. ಸುಮಾರು 4 ವರ್ಷ ಇಲ್ಲಿ ವಾಸವಾಗಿದ್ದಾರೆ. ಈಗ ಬೆಳಗಿಂದ ಏನಾಗಿದೆ ಅಂತ ಹೇಳಿದ್ರೆ, ಗರೆ ಕುಸಿತಿದ್ದಂಗೆ ಅವರು ಒಂದು ವಾಯ್ಸ್ ರೈಸ್ ಮಾಡಿದ್ದಾರೆ, ಇದು ಸೌಂಡ್ ಆಗ್ತಾ ಇದೆ ಹೇಳಿ ಅಂತೇಳಿ. ಕೆಲವರೆಲ್ಲ ಎದ್ದು ಬಿದ್ದು ಮನೆಯಿಂದ ಹೊರಗೆ ಬಂದಿದ್ದಾರೆ. ಅದರಲ್ಲಿ 3 ಜನ, ಒಂದು ಗಂಡ ಹೆಂಡತಿ, ಒಂದು ಮಗು, ಸುಮಾರು 3 ವರ್ಷದ ಮಗು ಮತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಮಣ್ಣಿನಲ್ಲಿ ಈಗಾಗಲೇ ಅದರ ಕೆಳಗೆ ಮಣ್ಣಿನ ಕೆಳಗೆ ಅವರು ಏನು ಡೆತ್ ಆಗಿರುವಂಥದ್ದು, ಮರಣ ಹೊಂದಿರುವಂಥದ್ದು ಬಂದಿರುವಂಥದ್ದು. ಒಬ್ಬ ಸಿಕ್ಕಾಕೊಂಡಿದ್ದ 4 ಗಂಟೆ